एव च पूर्णप्रज्ञस्मृतिस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वरार्तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ಭಾಗವತ ತೃತೀಯ ಸ್ಕಂದ ತೃತೀಯೋಧ್ಯಾಯದಲ್ಲಿ 3ನೇ ಶ್ಲೋಕ. ಸಮಾಹುತ ಭೀಷ್ಮಕ ಕನ್ಯಯಾ ಯೇ ಶ್ರಿಯಸ್ಸವರ್ಣೇನ ಜಿಹೀರ್ಷಯೈಷಾಂ ಗಾಂಧರ್ವವೃತ್ತ್ಯಾ ಮಿಷತಾಂ ಸ್ವಭಾಗಂ ಜಹ್ರೇ ಪದಂ ಮೂರ್ಧ್ನಿ ದಧತ್ಸು ಪರ್ಣಃ. ಇನ್ನು ಉದ್ಧವರು ವಿದುರನಿಗೆ ಕೃಷ್ಣನ ಅವತಾರ ಲೀಲೆಯನ್ನು ಹೇಳ್ತಾ ರುಕ್ಮಿಣಿಯ ವಿವಾಹದ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಸಮಾಹುತ ಭೀಷ್ಮಕ ಕನ್ಯೆಯ ಯೇ ಶ್ರಿಯ ಸವರ್ಣೇನ ಜಿಹೀರ್ಷಯೈಷಾಂ. ಅಂದರೆ ಪರಮಾತ್ಮನಿಂದ ಪ್ರೇರಿತನಾದ ಭೀಷ್ಮಕ ರಾಜ ಎಲ್ಲ ರಾಜರನ್ನು ಕೂಡ ಕರೀತಾನೆ ರುಕ್ಮಿಣಿಯ ಸ್ವಯಂವರಕ್ಕಾಗಿ. ಅವರನ್ನೆಲ್ಲ ಕೃಷ್ಣ ಸೋಲಿಸ್ತಾನೆ. ಯಾಕೆ? ಯದ್ಯಪಿ ಅವರನ್ನ ವಿವಾಹ ಮಾಡಿಕೊಳ್ಳುವ ಯೋಗ್ಯತೆ ಅವರಿಗೆ ಇಲ್ಲ. ರುಕ್ಮಿಣಿಯ ವಿವಾಹ ಅದು ಕೃಷ್ಣನ ಜೊತೆಗೆ. ಆದರೂ ಕೂಡ ಕೃಷ್ಣ ಅವರ ಜೊತೆಗೆ ಯುದ್ಧ ಮಾಡಿದ. ಯಾಕೆ ಹಾಗೆಂದರೆ ಅವರು ಕ್ಷತ್ರಿಯರು ಎನ್ನುವ ನಿಮಿತ್ತದಿಂದ. ಸವರ್ಣೇನ ಜಿಹೀರ್ಷಯೈಷಾಂ, ಅದರಿಂದ ಅವರನ್ನ ಎಲ್ಲ ಸೋಲಿಸಿ ಪರಮಾತ್ಮ ಏನ್ ಮಾಡಿದ, ಅವರ ಗರ್ವವನ್ನ ಭಂಗ ಮಾಡಿ ಆ ದೈತ್ಯ ರಾಜರು, ಅವರೆಲ್ಲ ದೈತ್ಯರೇ, ಆ ಕ್ಷತ್ರಿಯರು, ಶಿಶುಪಾಲ ಮುಂತಾದವರು, ಅವ್ರು ನೋಡ್ತಾ ಇರುವಾಗಲೇ ಅವರನ್ನ ಸ್ವಭಾಗಂ ಜಹ್ರೆ ಪದಂ ಮೂರ್ಧ್ನಿ ದದತ್, ಅವರ ತಮ್ಮ ಪಾದವನ್ನ ಅವರ ತಲೆ ಮೇಲೆ ಇಟ್ಟು ಅಂತ, ಅಂದ್ರೆ ಪಾದ ಧೂಳಿಗೆ ಸಮ ನೀವೆಲ್ಲ, ಹಾಗೆಂಬ ಒಂದು ಅಭಿಪ್ರಾಯದಿಂದ ಪಾದಧೂಳಿಗೆ ಸಮ, ನೀವು ನನ್ನ ಪಾದಧೂಳಿಗೆ ಸಮ ಅಂತ ಆ ಕ್ಷತ್ರಿಯ ರಾಜರಿಗೆ ತೋರಿಸುವಂತೆ ಅವರನ್ನೆಲ್ಲ ಲೆಕ್ಕಿಸದೆ ತನ್ನ ಭಾಗ, ಸ್ವಭಾಗವಾದ ಆ ರುಕ್ಮಿಣಿಯನ್ನ ಪರಮಾತ್ಮ ಗಾಂಧರ್ವ ವೃತ್ತಿಯಿಂದ, ಅಂದ್ರೆ ಇಬ್ಬರಿಗೂ ಪರಸ್ಪರ ಸಮ್ಮತದಿಂದ ಮಾಡುವುದು ಅಷ್ಟೇ, ಇಬ್ಬರಿಗೆ ಅಷ್ಟೇ. ಅಂದ್ರೆ ವಧೂವರ ಇಬ್ಬರಿಗೆ ಸಮ್ಮತವಾಗಿಬಿಟ್ರೆ ಸಾಕು, ಅದನ್ನ ಗಾಂಧರ್ವ ವಿವಾಹ ಅಂತಾರೆ. ಅಂಥ ವಿವಾಹವನ್ನ ಆ ಗಂಧರ್ವ ರೀತಿಯಲ್ಲಿ ಪರಮಾತ್ಮ ಸ್ವೀಕಾರ ಮಾಡಿದ, ರುಕ್ಮಿಣಿಯನ್ನ ಸ್ವೀಕಾರ ಮಾಡಿದ ಅಂತ ಅದರ ಅಭಿಪ್ರಾಯ. ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭೀಷ್ಮಕ ಕನ್ಯೆಯಾ ಅರ್ಥೆ ಸವರ್ಣ ಮಾತ್ರತೆಯ ಆಹೂತ ಏಷಾಂ ಶ್ರಿಯೋ ಜಿಹೀರ್ಷಯ ಆಹ್ವಾನ ಬುದ್ಧಿ ಭಗವತಾ ಕೃತ. ಅಲ್ಲ, ಭೀಷ್ಮಕನಿಗೆ ಸ್ವಯಂವರ ಏರ್ಪಾಡು ಮಾಡುವ ಬುದ್ಧಿಯನ್ನು ದೇವರು ಯಾಕೆ ಕೊಟ್ಟ? ಒಂದು ಪ್ರಶ್ನೆಯನ್ನು ಆಚಾರ್ಯರು ರೇಸ್ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯದ್ಯಪಿ ಗೊತ್ತು ರುಕ್ಮಿಣಿ ಕೃಷ್ಣನ, ಲಕ್ಷ್ಮಿಯ ಸ್ವರೂಪಳು, ವಿಷ್ಣುವೇ ಪರಮಾತ್ಮ ಕೃಷ್ಣನಾಗಿ ಬಂದಿರೋದು, ಅದರಿಂದ ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಡಬೇಕು ಹಾಗೆ ಅಂತ. ಆದರೂ ಸ್ವಯಂವರ ಯಾಕೆ ಮಾಡಿದ ಹಾಗೆಂದರೆ, ಭೀಷ್ಮಕನಲ್ಲಿ ಕೂತು ಪರಮಾತ್ಮ ಬುದ್ಧಿ ಪ್ರಚೋದನೆ ಯಾಕೆ ಮಾಡಿದ ಹಾಗೆಂದರೆ ಅಷ್ಟೇ, ಎಲ್ಲ ರಾಜರ ಗರ್ವಭಂಗ ಮಾಡಬೇಕು. ಅವ್ರು ಯಾರೂ ಕೂಡ ರುಕ್ಮಿಣಿಯನ್ನ ನೋಡೋದಕ್ಕೆ ಕೂಡ ಅರ್ಹತೆ ಇಲ್ಲ ಅವರಿಗೆ. ಇನ್ನು ಮದುವೆ ಆಗೋದು ದೂರ ಆಯ್ತು. ಪರಮಾತ್ಮನ ಪಾದ ಧೂಳಿಗೆ ಸಮನಾಗಿ ಇರ್ತಾರೆ ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಹಾಗೆ ಅಂತ.
ಇಲ್ಲಿ ಮತ್ತು ಸುಪರ್ಣ ಅಂತ ಒಂದು ಪದ ಇದೆ. ಸುಪರ್ಣ ಅಂದ್ರೆ ಆನಂದ ರೂಪ, ಣ ಅಂದ್ರೆ ಆನಂದ ಅಂತ ಅರ್ಥ. ಸುಪರ್ಣ ಉತ್ತಮವಾದ ಆನಂದ ಸ್ವರೂಪನಾದವ ಕೃಷ್ಣ ಅಂತ ಅರ್ಥ. ಸುಪರ್ಣ ಅಂದ್ರೆ ಗರುಡ ಅಂತ ಒಂದು ಅರ್ಥ ಇದೆ. ಇಲ್ಲಿ ಗರುಡ ಅಂತ ತಿಳ್ಕೋಬಾರ್ದು. ಸುಪರ್ಣ ಶಬ್ದಕ್ಕೆ ಪರಮಾತ್ಮ ಕೃಷ್ಣ ಅಂತ ಅರ್ಥ. ಯಾಕೆ? ಉತ್ಕೃಷ್ಟವಾದ ನ ಅಂದ್ರೆ ಆನಂದವುಳ್ಳವ ಅಂತ. ಪರ್ಣ ಉತ್ಕೃಷ್ಟವಾದ, ಶ್ರೇಷ್ಠವಾದ. ನ ಅಂದ್ರೆ ಆನಂದ. ಪರ್ಣ ಸುಪರ್ಣ ಒಳ್ಳೆಯ ಆನಂದ, ಒಳ್ಳೆಯ ಉತ್ತಮವಾದ ಆನಂದವುಳ್ಳವ ಅಂತ ಅರ್ಥ. ಅದು ಕೃಷ್ಣನ್. ಕಕುದ್ಮತೋ ವಿದ್ಧನಸೋಧಮಿತ್ವಾ ಸ್ವಯಂವರೇ ನಾಗ್ನಜಿತೀಮುವಾಹ ತಾನ್ ಭಗ್ನಮಾನಾನ್ ಅಭಿಗೃಧ್ಯತೋಜ್ಞಾನ್ ಜಗ್ನೇಕ್ಷತಃ ಶಾಸ್ತ್ರಭೃತಶ್ಚ ಶಸ್ತ್ರೈಃ. ಅದೇ ತರ ನಗ್ನಜಿತ್ ಅಂತ ಒಬ್ಬ ರಾಜ. ಅವರು ತನ್ನ ಮಗಳು ನೀಲಾದೇವಿಗಾಗಿ ಸ್ವಯಂವರ ಏರ್ಪಾಡು ಮಾಡಿದ್ದಾರೆ. ಅದರ ಕ್ರಮ ಹೀಗೆ: 7 ವರ್ಷತಿ ಇಂದ್ರೇ ಕಕುದ್ಮತಃ ಅಂದ್ರೆ ಅದೇ ಎತ್ತುಗಳು ಅಂತ ಅರ್ಥ. ಅವಿದ್ಧನಸಹ ಮೂಗುದಾರ ಹಾಕ್ಬೇಕು ಅದಕ್ಕೆ. ಮೊದಲು ಮೂಗುದಾರ ಇದ್ದಿಲ್ಲ. ಅವರು ಪಣ ಇಟ್ಟದ್ದೇ ಅಷ್ಟೇ. ಯಾರು ಮೂಗುದಾರ ಕಟ್ತಾರೋ ಅವರಿಗೆ ನನ್ನ ಮಗಳಾದ ನೀಲಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಹಾಗೆ ಅಂತ. ನೀಲಾದೇವಿಯು ಕೂಡ ಕೃಷ್ಣನಿಗೆ ಸೇರಿದವಳು. ಷಣ್ಮಹಿಷಿಯರಲ್ಲಿ ಬರ್ತಾರೆ. ಅದೇ ತರ ಎಲ್ಲ ರಾಜಕುಮಾರರು ಬರ್ತಾರೆ. ಯಾರಿಂದಲೂ ಕೂಡ ಆ 7 ಎತ್ತುಗಳು, 7 ಗೂಳಿಗಳು ಅದನ್ನ ಮೂಗುದಾರ ಕಟ್ಲಿಕ್ಕೆ ಆಗಿಲ್ಲ. ಆದ್ರೆ ನೀಲಾದೇವಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ, ಆದ್ರೆ ಆಗಿಲ್ಲ. ಯಾವಾಗ ಕೃಷ್ಣ ಕಟ್ಟಿದ ಎಲ್ಲರೂ ಕೂಡ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದರು. ಆ ಪರಾಕ್ರಮಶಾಲಿಯಾದ ಕೃಷ್ಣ ಯಾವ ಆಯುಧವೂ ಇಲ್ಲದೆ, ಏನೂ ಇಲ್ಲದೆ ಎಲ್ಲರನ್ನು ಕೂಡ ಸಂಹಾರ ಮಾಡಿದ. ಬಂದ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಅಂತ ಒಟ್ಟು. ಜಗ್ನೆ, ಅಜ್ಞಾನ್ ಜಗ್ನೆ ಅಂತ. ಅಜ್ಞರು ಯಾರ ಜೊತೆಗೆ ಮಾಡ್ತೀವಿ, ಏನು ಮಾಡ್ತೀವಿ, ಏನೋ ವಿಚಾರ ಗೊತ್ತಿಲ್ಲದೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬಂದವರು. ಇನ್ನು ಪ್ರಿಯಂ ಭ್ರಭುರ್ಗ್ರಾಮ್ಯ ಇವ ಪ್ರಿಯಾಯ ವಿಧಿತ್ಸುರಾರ್ಚತ್ ದ್ಯುತರುಂ ಯದರ್ಥೆ ವಜ್ರ್ಯಾದ್ರವತ್ ತಂ ಸಗಣೋರುಷಾಂತಃ ಸ್ವಾರ್ಥೇ ಪುರಾತೈ ಯಮಯಾಚತಾನತಃ. ಇನ್ನಾದ ಮೇಲೆ ಸತ್ಯಭಾಮೆಯನ್ನು ಕೂಡ ವಿವಾಹ ಮಾಡ್ಕೋತಾನೆ ಪರಮಾತ್ಮ. ಸೆಮಂತಕ ಮಣಿಯ ನೆಪದಿಂದ ಸತ್ಯಭಾಮೆಯನ್ನ ವಿವಾಹ ಆಗ್ತದೆ. ಆಗ ಆ ಸತ್ಯಭಾಮಿಯನ್ನ ಸಂತೋಷಪಡಿಸಬೇಕು ಅಂತ ಪರಮಾತ್ಮ ಏನ್ ಮಾಡ್ತಾನೆ, ಅವಳಿಗೆ ಪುಷ್ಪ, ಪಾರಿಜಾತ ಪುಷ್ಪ ಬೇಕು ಅಂತ ಇಚ್ಛೆ ಪಡ್ತಾಳೆ. ಪುಷ್ಪ ಏನು ಮರವೇ ಕೊಡಿಸ್ತೀನಿ ಅಂತ. ಸತ್ಯಭಾಮೆಗೆ ಏನು ಆಸೆ ಇರಲ್ಲ, ಆದರೂ ಕೂಡ ಅದಕ್ಕೆ ಬರೀತಾರೆ ನೋಡಿ. ವಿಷಯ ಸುಖಗಳಲ್ಲಿ ಆಸೆ ಇದ್ದಂತೆ ಒಂದು ಮನುಷ್ಯ ವಿಡಂಬನೆಯಂತೆ ಸತ್ಯಭಾಮೆಯೂ ಅಷ್ಟೇ. ಅವಳಿಗೂ ಏನು ಪಾರಿಜಾತ ಬೇಕಾಗಿಲ್ಲ, ಆದರೂ ಅಲ್ಲಿ ದೇವತೆಗಳಿಗೆ ಪಾಠ ಕಲಿಸಬೇಕಾಗಿದೆ. ಕೃಷ್ಣನೂ ಅಷ್ಟೇ, ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಆಸೆ ಇರುತ್ತದೆ ಎಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ ಆ ಪಾರಿಜಾತ ವೃಕ್ಷವನ್ನ ತರ್ತಾನೆ, ಸ್ವರ್ಗಲೋಕದಲ್ಲಿ ಇರತಕ್ಕದ್ದು. ಅದನ್ನ ಸಹಿಸಲಾಗದ ಶಶಿಪತಿಯಾದ ಇಂದ್ರದೇವರು ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾರೆ. ತತ್ಪೂರ್ವದಲ್ಲಿ ಏನಾಯಿತು, ದೇವೇಂದ್ರನೇ ಕೃಷ್ಣನಿಗೆ ಶರಣು ಹೋಗಿದ್ದ. ಸ್ವಾಮಿ, ಈ ಭೂಮಿಯಲ್ಲಿ ನರಕಾಸುರನ ಕಾಟ ಜಾಸ್ತಿ ಆಗಿದೆ, ಅವನನ್ನು ಸಂಹಾರ ಮಾಡಬೇಕು ಅಂತ. ತನ್ನ ಸ್ವಾರ್ಥಕ್ಕಾಗಿ ದೇವತೆಗಳಿಗೆ ತುಂಬಾ ಉಪಟಳ ಆಗ್ತದೆ ಅಂತ ತಮ್ಮವರ ಸ್ವಾರ್ಥಕ್ಕಾಗಿ ಇಂದ್ರದೇವರು ಬಂದು
ಮರುದ್ಗಣ ಸಮೇತವಾಗಿ ಕೃಷ್ಣನ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಂಡ. ಸರಿ ಅಂತ ಕೃಷ್ಣ ನರಕಾಸುರನ ಸಂಹಾರ ಮಾಡಿ ಆ ಕುಂಡಲ ಅಪಹಾರ ಮಾಡ್ಕೊಂಡು ಬಂದಿದ್ದ ಅದಿತಿಯ ಕುಂಡಲ ಅದನ್ನು ಕೊಡುವುದಕ್ಕಾಗಿ ಪರಮಾತ್ಮ ಸ್ವರ್ಗಕ್ಕೆ ಹೋದ. ಅಲ್ಲಿ ಪಾರಿಜಾತ ವೃಕ್ಷ ಇತ್ತು, ಅದನ್ನ ತರಬೇಕು ಅಂತ ಪ್ರಯತ್ನ ಪಟ್ಟಾಗ ಆಗ ಶಚೀದೇವಿಯ ಪ್ರೇರಣೆಯಂತೆ ಇಂದ್ರದೇವರು ಯುದ್ಧಕ್ಕೆ ಅಂತ ಬರ್ತಾರೆ. ನೋಡಿ, ಯಾವ ನರಕಾಸುರ ಕಾಟವನ್ನ ತಪ್ಪಿಸಬೇಕು ಅಂತ ಕೃಷ್ಣನಿಗೆ ಶರಣು ಹೋಗಿದ್ರು, ಕೃಷ್ಣನು ಕೂಡ ಅವರ ಪ್ರಾರ್ಥನೆಯನ್ನ, ದೇವತೆಗಳ ಪ್ರಾರ್ಥನೆಯನ್ನ ಮನ್ನಿಸಿ ನರಕಾಸುರನ ಸಂಹಾರ ಮಾಡಿ ಆ ದೇವೇಂದ್ರನ ತಾಯಿಯ ಕುಂಡಲಗಳನ್ನ ತೆಗೆದುಕೊಂಡು ಕೊಡ್ತಾನೆ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡಿ ಬಂದಿದ್ದಾನೆ ಪರಮಾತ್ಮ. ಆದರೂ ಕೂಡ ದೇವೇಂದ್ರ ಮರೆತು ಬಿಟ್ಟಿದ್ದಾನೆ. ಹೆಂಡತಿಯ ಒಂದು ಶಚಿದೇವಿಯ ಪ್ರೇರಣೆಯಂತೆ ಅಸುರಾವೇಶ ಆಗ್ತದೆ. ತನ್ನಿಮಿತ್ತಕವಾಗಿ ಕೃಷ್ಣನನ್ನೇ ಎದುರಾಕ್ಲಿಕ್ಕೆ ಶುರು ಮಾಡಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನೆ. ಕೃಷ್ಣ ಅವನು ಮಾತ್ರ ಅಲ್ಲ, ಬರುವಾಗ ಎಲ್ಲ ಲೋಕಪಾಲಕರು ಬರ್ತಾರೆ. ಅಗ್ನಿ, ಯಮ, ನಿವೃತ್ತಿ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಅಸುರಾವೇಶ ಆ ಸಂದರ್ಭದಲ್ಲಿ, ರುದ್ರದೇವರಿಂದ ಶುರು ಮಾಡಿ ಎಲ್ಲರಿಗೂ ಅಸುರಾವೇಶ. ಎಲ್ಲರನ್ನು ಕೂಡ ಪರಮಾತ್ಮ ಗರುಡ ದೇವರು ಸೋಲಿಸ್ತಾರೆ ಯುದ್ಧದಲ್ಲಿ. ಸುತಂ ಹೃದೇ ಸ್ವಂ ವಪುಷಾಗ್ರಸಂತಂ ದೃಷ್ಟ್ವಾ ಸುನಾಭೋನ್ಮಥಿತಂ ಧರಿತ್ರ್ಯಾಃ ಆಮಂತ್ರಿತಸ್ತತ್ತನಯಾಯ ಶೇಷಂ ದತ್ವಾ ತದಂತಃಪುರಮಾವಿವೇಶ. ಯಾರಿದು ನರಕಾಸುರ ಅಂತ ಅವನ ವೃತ್ತಾಂತವನ್ನು ಹೇಳ್ತಾರೆ. ವರಾಹದೇವರ ಕಾಲದಲ್ಲಿ ಭೂಮಾತೆಗೆ ಮಗನಾಗಿ ಹುಟ್ಟಿದವ, ವರಾಹನಿಗೂ ಭೂದೇವಿಗೂ ಮಗನಾಗಿ ಹುಟ್ಟಿದವ ನರಕಾಸುರ. ಈಗ ಎಲ್ಲವನ್ನೂ ನುಂಗುವಂತೆ ಮಹಾವಿಶ್ವರೂಪವನ್ನು ತಾಳಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬಂದ. ಕೃಷ್ಣ ಚಕ್ರಾಯುಧದಿಂದ ಅವನನ್ನ ಸಂಹಾರ ಮಾಡ್ತಾನೆ. ಕೃಷ್ಣ ಬೇರೆ ಇಲ್ಲ, ವರಾಹದ ರೂಪಿ ಪರಮಾತ್ಮ ಬೇರೆ ಇಲ್ಲ, ಕೃಷ್ಣನದ್ದೇ ರೂಪ ಅದು ಕೂಡ. ಮತ್ತು ಆ ನರಕಾಸುರನ ಮಗ ಒಬ್ಬ ಇದ್ದ, ಭಗದತ್ತ ಅಂತ. ಕೃಷ್ಣ ಪರಮಾತ್ಮ ನರಕಾಸುರನನ್ನ ಸಂಹಾರ ಮಾಡಿ ಆ ಭಗದತ್ತನಿಗೆ ಆ ರಾಜ್ಯವನ್ನು ಕೊಟ್ಟು, ಆ ನರಕಾಸುರನ ಸೆರೆಮನೆಯಲ್ಲಿ ಇದ್ರು 16,100 ಜನ ಸ್ತ್ರೀಯರಿದ್ರು. ಅದಕ್ಕಾಗಿ ಅವರಿದ್ದ ಆ ಅಂತಃಪುರವನ್ನ ಪ್ರವೇಶ ಮಾಡ್ತಾನೆ ಪರಮಾತ್ಮ. ತತ್ರಾಹೃತಾಸ್ತ ನರದೇವ ಕನ್ಯಾಃ ಕುಜೇನ ದೃಷ್ಟ್ವಾ ಹರಿಮಾರ್ಥಬಂಧುಂ ಉತ್ಥಾಯ ಸದ್ಯೋ ಜಗೃಹು ಪ್ರಹರ್ಷ ವ್ರೀಡಾನುರಾಗ ಪ್ರತಿಹತಾವಲೋಕೈಃ. ಅವರನ್ನೆಲ್ಲ ಅಂತಃಪುರದಲ್ಲಿ ಸೆರೆ ಹಿಡಿದಿಟ್ಟಿದ್ದ ನರಕಾಸುರ. ಅವರೆಲ್ಲ ರಾಜಕುಮಾರಿಯರು. ಅವರೆಲ್ಲರೂ ಕೂಡ ಕೃಷ್ಣನ ಅಂಗಸಂಗಕ್ಕಾಗಿ ತಪಸ್ಸು ಮಾಡಿದ ಅಗ್ನಿಯ ಮಕ್ಕಳು ಅಂತ 16,100 ಜನ ರಾಜಕುಮಾರಿಯರು ಕೃಷ್ಣ ಬಂದ ಕೂಡಲೇ ಎದ್ದು ನಿಂತ್ಕೋತಾರೆ. ವ್ರೀಡಾನುರಾಗ ಪ್ರತಿಹತಾವಲೋಕೈಹಿ. ಅವರಿಗೆ ಕೃಷ್ಣನನ್ನ ಕಂಡ ಕೂಡಲೇ ಒಂದು ರೀತಿಯಾದ ನಾಚಿಕೆ, ಮುಖ ಎಲ್ಲ ಕೆಂಪಾಯಿತು. ಅಂತ ಕೃಷ್ಣನನ್ನ ಪ್ರೇಮವಾದ ಕಣ್ಣಿನಿಂದ ಅವರು ನೋಡಿ, ಪ್ರೀತಿಯಿಂದ ನೋಡಿ, ತಮ್ಮ ಮನಸ್ಸಿನಲ್ಲೇ ಕೃಷ್ಣನನ್ನ ಪತಿಯಾಗಿ ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ಆಸಾಂ ಮುಹೂರ್ತ ಏಕಸ್ಮಿನ್ ನಾನಾ ಘಾರೇಷು ಯೋಷಿತಾಂ ಸವಿಧಿಂ ಜಗೃಹೇ ಪಾಣಿನ್ ಪುರೂರೂಪ ಸ್ವಮಾಯಯ. ಆ ರಾಜಕುಮಾರಿಯರ ಇಚ್ಛೆಯಂತೆ ಪರಮಾತ್ಮ ಅನೇಕ ರೂಪಗಳನ್ನು ತಾಳ್ತಾನೆ. 16,100 ರೂಪ, ಒಂದೊಂದು ರಾಜಕುಮಾರಿಗೂ ಒಂದೊಂದು ರೂಪ ಅಂತ ಮಾಡಿ ಅವರಿಗೆ ಭಿನ್ನ ಭಿನ್ನ ಅರಮನೆಗಳು, ಒಬ್ಬೊಬ್ಬರಿಗೂ ಒಂದೊಂದು ಅರಮನೆಯನ್ನು ಕೊಟ್ಟು ನಿರ್ಮಾಣ ಮಾಡಿ ಒಂದು ಶುಭ ಮುಹೂರ್ತದಲ್ಲಿ ಶಾಸ್ತ್ರೋಕ್ತ ಕ್ರಮದಿಂದ ಎಲ್ಲರನ್ನು ಕೂಡ ಪರಮಾತ್ಮ ಪಾಣಿಗ್ರಹಣ ಮಾಡ್ಕೋತಾನೆ. ಹಾಗೆ ನೋಡಿ, ಸ್ವಮಾಯಯ ಪುರುರೂಪಂ ಅಂತ ಇದೆ. ಪುರುರೂಪ
ಯೋಗಿಗಳೇ ಅನೇಕ ರೂಪವನ್ನು ತೆಗೆದುಕೊಳ್ತಾರೆ. ಪರಮಾತ್ಮ ಯೋಗೀಶ್ವರ. ಅವನು ಅನೇಕ ರೂಪಗಳನ್ನು ಧರಿಸಿದ್ದು ಏನು ಆಶ್ಚರ್ಯ ಇಲ್ಲ ಅಂತ ಗೊತ್ತು. ಸ್ವಪತ್ಯಾನ್ ಯಜನಯತ್ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ಪ್ರಕೃತೇರ್ ವಿಭುಭೂಷಯ. ಆ 16,100 ಜನರಲ್ಲಿ 10 ಜನರನ್ನ, 10 ಗಂಡು ಮಕ್ಕಳು, 1 ಹೆಣ್ಣು ಮಗಳು, ಈ ಕ್ರಮದಲ್ಲಿ ಪರಮಾತ್ಮ ಪಡಿತಾನೆ. ವಿವಿಧ ಭವೇಚ್ಛಯ ಪ್ರಕೃತೇ ವಿಭುಭೂಷಯ ಅಂದ್ರೆ ವಿವಿಧ ಭವೇಚ್ಛಯ, ನಾನಾ ರೂಪಗಳನ್ನು ತಾಳಬೇಕು ಅಂತ ಪರಮಾತ್ಮ ಆ ರೀತಿಯಾಗಿ ಮಾಡಿದ. ಹಾಗೆ ಅವ್ರು ಹೇಗಿದ್ರು, ಹುಟ್ಟಿದ ಮಕ್ಕಳೆಲ್ಲ ಆತ್ಮತುಲ್ಯಾನಿ ಅಂತ ಬರೀತಾರೆ. ಕೃಷ್ಣನಿಗೆ ಸದೃಶರಾಗಿದ್ರು ಅಂತ. ಕೃಷ್ಣನಿಗೆ ಸದೃಶರಾಗಿ ಅಂದ್ರೆ ಯಾರು? ಕೃಷ್ಣನಿಗೆ ಸರಿಯಾದವರು ಅಂತ ಯಾರು ಇಲ್ಲ. ಕೃಷ್ಣನಿಗೆ ಸರಿಸಾಟಿಯಾದವರು ಯಾರಿದ್ದಾರೆ? ಕೃಷ್ಣನ ಬಿಟ್ಟು ಯಾರು ಇಲ್ಲ. ಮತ್ತೆ ಏನರ್ಥ? ಆತ್ಮತುಲ್ಯಾನಿ ಅಂತ ಇದೆ. ಅದಕ್ಕೆ ಆಚಾರ್ಯರು ಬರೀತಾರೆ ತಾತ್ಪರ್ಯದಲ್ಲಿ, ಆಗ್ನೇಯ ಪುರಾಣದ ಮಾತು ಇದು. ಉತ್ತಮೈಹಿ ಸರ್ವತಃ ಸಾಮ್ಯಂ ಕಿಂಚಿತ್ ಸಾಮ್ಯಂ ಉದೀರ್ಯತೆ ಇದು ಆಗ್ನೇಯ. ದೊಡ್ಡವರ ಜೊತೆಗೆ ಸಾಮ್ಯವನ್ನು ಹೇಳಿದಾಗ ಏನ್ ತಿಳ್ಕೋಬೇಕು? ಕಿಂಚಿತ್ ಸಾಮ್ಯ ಅಂತ ತಿಳ್ಕೋಬೇಕು. ಸ್ವಲ್ಪ ಮಟ್ಟಿಗೆ ಸಾಮ್ಯ, ಸಿಮಿಲಾರಿಟಿ ಅಂತ ತಿಳ್ಕೋಬೇಕು. 100% ಸಿಮಿಲರ್ ಅಂತ ತಿಳ್ಕೋಬಾರ್ದು. ಸ್ವಲ್ಪ ಪರ್ಸೆಂಟೇಜ್ ಸಿಮಿಲರ್ ಇದೆ ಅಂತ ಅಷ್ಟೇ ತಿಳ್ಕೋಬೇಕು ಅಂತ ಆಚಾರ ನಮ್ಮನ್ನ ತಿದ್ದುತ್ತಾರೆ. ಯಾಕೆಂದ್ರೆ ಕೃಷ್ಣನಿಗೆ ಸರಿಸಾಟಿಯಾದವರು ಯಾರು ಇಲ್ಲ ಅಂತ ಒಟ್ಟು. ಇನ್ನು ಕಾಲಮಾಗದ ಶಾಲ್ವಾರೀನ್ ಅನೇಕೈರುಂದತಃ ಪುರಂ ಅಜೀಘನದ್ ಸ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶನ್. ಇನ್ನು ಕಾಲಯವನ ಅಂತ, ಕಾಲಯವನ, ಜರಾಸಂಧ, ಸಾಲ್ವ ಇವರೆಲ್ಲ ಅನೇಕ ಅಸುರ ಸ್ವಭಾವದವರು. ಸೈನ್ಯ ಸಮೇತ ಬಂದಿದ್ರು ಮಧುರಾ ಪಟ್ಟಣಕ್ಕೆ, ದ್ವಾರಕಾ ಪಟ್ಟಣಕ್ಕೆ ಅನೇಕ ಸಾರಿ ಬಂದಿದ್ರು. ಆ ಕಾಲಯವನನನ್ನ ಮುಚುಕುಂದನ ಮುಖಾಂತರ ಪರಮಾತ್ಮ ಸಂಹಾರ ಮಾಡ್ತಾನೆ. ಜರಾಸಂಧನನ್ನ ಭೀಮಸೇನ ಮುಖಾಂತರ ಸಂಹಾರ ಮಾಡ್ತಾನೆ. ಕೆಲವರನ್ನ ತನ್ನ ಭಕ್ತರ ಮೂಲಕ ಪರಮಾತ್ಮ ಮಾಡಿಸ್ತಾನೆ, ಕೆಲವರನ್ನ ಸ್ವತಃ ತಾನೇ ಸಂಹಾರ ಮಾಡ್ತಾನೆ. ಈ ಸಾಲ್ವನನ್ನ ತಾನೇ ಸಂಹಾರ ಮಾಡಿದ್ದು. ಅದರಿಂದ ಮುಚುಕುಂದನ ಒಳಗಿದ್ದು ಸಂಹಾರ ಮಾಡಿದ್ದು ಕೃಷ್ಣನೇ, ಭೀಮನ ಒಳಗಿದ್ದು ಜರಾಸಂಧನನ್ನ ಸಂಹಾರ ಮಾಡಿದ್ದು ಕೂಡ ಕೃಷ್ಣನೇ ಅಂತ ತಿಳ್ಕೋಬೇಕು. ಶಂಬರಂ ವಿವಿಧಂ ಬಾಣಂ ಮುರಂ ಬಲ್ವಲಮೇವ ಚ ಅನ್ಯಾನ್ಶ್ಚ ದಂತವಕ್ತ್ರಾದೀನ್ ಅಬದೀತ್ ಕಾಂಶ್ಚ ಘಾತಯನ್. ಶಂಬರಾಸುರ ಅವನೊಂದು ಅಸುರ, ಅವನನ್ನ ಪ್ರದ್ಯುಮ್ನ ಮುಖಾಂತರ ಸಂಹಾರ ಮಾಡ್ತಾನೆ. ವಿವಿಧ ಅಂತ ಮೈಂದ ವಿವಿಧ ಅಂತ ರಾಮಾಯಣ ಕಾಲದ ಕಪಿಗಳು, ಅವರನ್ನ ಬಲರಾಮನ ಮುಖಾಂತರ ಸಂಹಾರ ಮಾಡ್ತಾನೆ. ಮತ್ತು ಬಾಣ, ಮುರ, ಬಲ್ವಲ ಇವೇ ಮೊದಲಾದ ದೈತ್ಯರನ್ನ ಸ್ವತಃ ತಾನೇ ಸಂಹಾರ ಮಾಡ್ತಾನೆ. ಹಾಗೆ ಅತಥೇ ಭ್ರಾತೃಪುತ್ರಾಣಾಂ ಪಕ್ಷಯೋ ಪತಿತಾನ್ ನೃಪಾನ್ ಚಚಾಲಭು ಕುರುಕ್ಷೇತ್ರಂ ಯೇಷಾಂ ಆಪತತಾಂ ಬಲೈಃ. ಅಲ್ಲಿ ದಂತವಕ್ರನೂ ಇದ್ದಾನೆ. ದಂತವಕ್ರಾದೀನ್ ಅಂತ, ದಂತವಕ್ರ ಮೊದಲಾದವರ ದೈತ್ಯರನ್ನು ಕೂಡ ಸಂಹಾರ ಮಾಡ್ತಾನೆ ಅಂತ. ಆ ದಂತವಕ್ರನ ಸಂಹಾರ ಆದ ಮೇಲೆ ಆಮೇಲೆ ಯುದ್ಧ ಪ್ರಾರಂಭ ಆಗ್ತದೆ. ಕೌರವರ ಪಾಂಡವರ ರಾಜರೆಲ್ಲ ತಮ್ಮ ತಮ್ಮ ಸೈನ್ಯರ ಜೊತೆಗೆ ಕುರುಕ್ಷೇತ್ರದಲ್ಲಿ ಯುದ್ಧವನ್ನ ಮಾಡ್ತಾರೆ. ನೋಡಿ, ಭ್ರಾತೃಪುತ್ರಾಣಾಂ ಪಕ್ಷಯೋಹೋ ಪತಿತಾನ್ ನೃಪಾನ್. ಭ್ರಾತೃಪುತ್ರಾಣಾಂ ಅಂದ್ರೆ ವಿದುರನ ಸಹೋದರರ ಮಕ್ಕಳು. ವಿದುರನ ಸಹೋದರರ ಮಕ್ಕಳು ಅಂದ್ರೆ ಯಾರು?
ಧೃತರಾಷ್ಟ್ರ ಮತ್ತು ಪಾಂಡು ಅವರ ಮಕ್ಕಳು ಅಂತ ಅರ್ಥ. ಕೌರವರು ಪಾಂಡವರು ಅಂತ. ಕುರುಕ್ಷೇತ್ರದಲ್ಲಿ ಆಯ್ತು. ಆ ಯುದ್ಧದಲ್ಲಿ ಅನೇಕ ರಾಜರನ್ನೆಲ್ಲ ತಾನು ಮಾಡಿಲ್ಲ, ತನ್ನವರ ಮುಖಾಂತರ ಪರಮಾತ್ಮ ಮಾಡಿಸಿದ ಅಂತ ಅರ್ಥ. ಯಾರು? ಪಟ್ಟಿಯನ್ನು ಕೊಡ್ತಾರೆ. ಸಕರ್ಣ ದುಃಶಾಸನ ಸೋಬಲಾನಾಂ ಕುಮಂತ್ರ ಪಾಕೇನ ಹತಶ್ರಿಯಾಯುಷಂ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರುಮುರ್ವ್ಯಾಂ ಸನನಂದ ಪಶ್ಯನ್. ಮಂತ್ರಾಲೋಚನೆ, ದುಷ್ಟವಾದ ಮಂತ್ರಾಲೋಚನೆ. ಯಾರು? ಕರ್ಣ, ದುಶ್ಯಾಸನ, ಶಕುನಿ ಇವರ ದುಷ್ಟವಾದ ಮಂತ್ರಾಲೋಚನೆಯಿಂದ ಪ್ರೇರಿತನಾದ ಆ ದುರ್ಯೋಧನ ಎಲ್ಲವನ್ನು ಕಳ್ಕೊಂಡ. ಸಂಪತ್ತು, ಆಯುಷ್ಯ ಎಲ್ಲವನ್ನು ಕೂಡ ಕಳ್ಕೊಂಡ. ಹತಶ್ರಿಯಾಯುಷಂ, ಶ್ರೀ ಅಂದ್ರೆ ಸಂಪತ್ತು, ಆಯುಷ್ಯವನ್ನು ಕಳ್ಕೊಂಡ. ಶಯಾನಂ ಭಗ್ನ ಉರ್ವ್ಯಾಂ, ಭೀಮಸೇನ ಊರು ಅಂದ್ರೆ ತೊಡೆ. ಭೀಮಸೇನ ದೇವರು ಅವನ ತೊಡೆಯನ್ನು ಮುರಿತಾರೆ. ಆ ತೊಡೆ ಮುರಿದು ಸಾನುಚರಂ, ಯಾರ್ಯಾರು ಆ ದುರ್ಯೋಧನನ್ನು ಹಿಂಬಾಲಿಸಿದರೋ ಅವರೆಲ್ಲರೂ ಕೂಡ ಆ ಯುದ್ಧಭೂಮಿಯಲ್ಲಿ ಬೀಳ್ತಾರೆ. ಸನನಂದ ಪಶ್ಯನ್, ದುರ್ಯೋಧನ ಕಲಗಿ ಬಿದ್ದದ್ದನ್ನು ನೋಡಿ ಕೃಷ್ಣನಿಗೆ ಭಾರಿ ಸಂತೋಷ ಆಯ್ತಾನೆ. ಭೀಮಸೇನ ದೇವರ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಸ್ವಾಮಿ. ದುಶ್ಯಾಸನನ ಸಂಹಾರ, ದುರ್ಯೋಧನನ ಸಂಹಾರ ಭೀಮ ಮಾಡಿದಾಗ ಕೃಷ್ಣನಿಗೆ ಭಾರಿ ಸಂತೋಷ ಆಗಿ ಅನುಗ್ರಹ ಮಾಡಿದ ಅಂತ ಹೇಳ್ತಾನೆ. ಕಿಯಾನ್ ಭುವೋಯಂ ಕ್ಷಪಿತೋರುಭಾರೋ ಯದ್ರೋಣ ಭೀಷ್ಮಾರ್ಜುನ ಭೀಮಶಲ್ಯೈಃ ಅಷ್ಟಾದಶ ಅಕ್ಷೌಹಿಣೀಕೋ ಮಂದಶೈಃ ಮದಂಶೈಃ ಆಸ್ತೆ ಬಲಂ ದುರ್ವಿಷಹಂ ಯದೂನಾಂ. ಕಿಯಾನ್ ಭುವೋಯಂ, ಕ್ಷಪಿತ ಉರುಭಾರ ಯತ್ ದ್ರೋಣ ಭೀಷ್ಮ ಅರ್ಜುನ ಭೀಮಶಲ್ಯೈಃ ಅಷ್ಟಾದಶ ಅಕ್ಷೌಹಿಣೀಕಃ ಮದಂಶೈಃ ಆಸ್ತೆ. ನನ್ನ ಒಂದು ಅಂಶದಿಂದ ಕೂಡಿದವರಾದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಶಲ್ಯ, ಅರ್ಜುನ, ಭೀಮಸೇನ ದೇವರು ಇವರೆಲ್ಲರೂ ಕೂಡ ಈ 18 ಅಕ್ಷೌಹಿಣಿ ಸೈನ್ಯವನ್ನ ನಾಶ ಮಾಡಿದ್ದಾರೆ. ಆದರೂ ಕೂಡ ಭೂಮಿಯ ಭಾರ ಕಡಿಮೆ ಆಗಿದೆ. ಆದರೂ ಕೂಡ ಬಲಂ ದುರ್ವಿಷಹಂ ಯದೂನಾಂ, ಈ ಯಾದವರಿದ್ದಾರೆ ನೋಡಿ, ಅವರು ಕೂಡ ಒಂದು ರೀತಿಯಾಗಿ ಭೂಮಿಗೆ ಭಾರವೇ ಆಗಿದ್ದಾರೆ. ಯಾಕೆ? ಅವರಿದ್ದರೆ ಮುಂದೆ ಕಲಿಯುಗ ಬರೋದಿಲ್ಲ, ಸಜ್ಜನರಿದ್ದರೆ ಕಲಿಯುಗ ಬರೋದಿಲ್ಲ. ಅದರಿಂದ ಅವರು ಕೂಡ ಏನಾಗಿದ್ದಾರೆ? ಈಗ ಭೂಮಿಗೆ ಭಾರವಾಗಿದ್ದಾರೆ ಅಂತ ಪರಮಾತ್ಮ ಚಿಂತನೆ ಮಾಡಿದ ಅಂತ. ಅದಕ್ಕಾಗಿ ಒಂದು ಉಪಾಯವನ್ನು ಕೂಡ ಪರಮಾತ್ಮ ಮಾಡಿದ. ಏನದು? ಮಿಥೋ ಯದೇಷಾಂ ಭವಿತಾ ವಿವಾದೋ ಮಾಧವ್ಯಾಮದಾತ್ ತಾಮ್ರ ವಿಲೋಚನಾನಾಂ ನೈಷಾಂ ವಧೋಪಾಯ ಶಯಾನತೋನ್ಯೋ ಮಯುಧ್ಯತೆಂತರ್ಧದತೆ ಸ್ವಯಂ ಸ್ಮ. ಯಾದವರಿಗೆ ಒಂದು ರೀತಿಯಾದ ಮದ್ಯಪಾನವನ್ನ ಪಾನ ಮಾಡಿ
ಅದರಿಂದ ಅವರು ಏನಾಗ್ತಾರೆ, ಮಾಧ್ವ್ಯಾಹ ವಾರುಣ್ಯಾಹ ಪಾನೇನ ಜಾತಾನ್ ಮಧುಜಾತಾಯಾಹ ಅಂತ ಬರೀತಾರೆ. ಒಂದು ರೀತಿಯಾದ ಏನ್ ಹೇಳೋದು, ಮದ ಹುಟ್ಟತಕ್ಕದ್ದು. ಆ ಮದ ಬರುತ್ತದಂತೆ. ತಾಮ್ರ ವಿಲೋಚನಾನ ಕಂಪು ಕಣ್ಣೆಲ್ಲ ಕೆಂಪಾಗಿ ಬಿಡುತ್ತಂತೆ. ಅದೇ ಸರಿಯಾದ ಉಪಾಯ. ಈ ರೀತಿಯಾಗಿ ಆ ಮದ ತಲೆಗೆ ಬಂದು ಪರಸ್ಪರ ವಿವಾದ ಆಗುತ್ತದೆ. ಆಗ ಮೈ ಯುದ್ಧತೆ ತೇಂತರ್ ಧದತೆ ಸ್ವಯಂ ಸ್ಮ. ಪರಸ್ಪರ ಅವರೇ ಆ ವಿವಾದ ಆರಂಭದಲ್ಲಿ ಮಾತುಕತೆಯಲ್ಲಿ ಆಗುತ್ತದೆ, ಆಮೇಲೆ ಒಬ್ಬರು ಹೊಡೆದಾಡಿಕೊಂಡು ಸಾಯ್ತಾರೆ. ಇದೇ ಇವರನ್ನ ಸಂಹಾರ ಮಾಡೋದಕ್ಕೆ ವಧೋಪಾಯ. ಯಾದವರನ್ನ ಸಂಹಾರಕ್ಕೆ ಇದೇ ಸರಿಯಾದ ಉಪಾಯ. ಯಾಕೆ, ಬೇರೆ ಯಾರಾದ್ರೂ ಸೋಲಿಸಿದರೆ ಸೋಲಿಸೋದಕ್ಕೆ ಯಾರಿಗೂ ಬಲವೂ ಇರೋದಿಲ್ಲ. ಯಾದವರನ್ನ ಎದುರಿಸೋದಕ್ಕೆ ಭೂಮಿಯಲ್ಲಿ ಯಾರಿದ್ದಾರೆ ಹೇಳ್ಬಹುದು, ಪಾಂಡವರು ಮಾಡಬಹುದು. ಪಾಂಡವರು ಮಾಡ್ತಾರಾ ಯಾದವರನ್ನ ಸಂಹಾರ ಮಾಡ್ತಾರಾ? ಇಲ್ಲ. ತಮ್ಮವರೇ, ಭಕ್ತರು ಬೇರೆ, ವೈಷ್ಣವರು ಬೇರೆ, ಮಾಡೋದಿಲ್ಲ ಅವರು. ಅದರಿಂದ ಕೃಷ್ಣ ಆಲೋಚನೆ ಮಾಡಿ ಬೇರೆ ಯಾರೂ ಇಲ್ಲ, ದುರ್ಯೋಧನಾದಿಗಳು ಎಲ್ಲರೂ ಕೂಡ ಹತರಾದ್ರು, ಇನ್ನು ಯಾರು ಇಲ್ಲ. ಅದರಿಂದ ಪರಸ್ಪರ ಅವರಲ್ಲೇ ಕಲಹ ಉಂಟಾಗಿ ನಾಶ ಆಗುವ ಒಂದು ಆಯೋಜನೆಯನ್ನ ಪರಮಾತ್ಮ ಮಾಡಿದ. ಹಾಗೆ ಇದು ಬೇರೆ ಉಪಾಯ ಇಲ್ಲ. ಹಾಗೆ ಮೈ ಯುದ್ಧತೆ ಅಂತರ್ಧತೆ ಸ್ವಯಂ. ಇನ್ನು ತಾನು ಕೂಡ ಅಂತರ್ಧಾನ ಆಗಬೇಕು. ತಾನು ಭೂಮಿಗೆ ಬಂದ ಅವತಾರ ಕಾರ್ಯವೂ ಕೂಡ ಮುಗಿದಿದೆ ಅಂತ ಪರಮಾತ್ಮ ಇಚ್ಛೆ ಪಟ್ಟು ಅವ್ರಿಗೂ ಕೂಡ ಯಾದವರು ಕೂಡ ನಾಶವಾಗಲಿ ಅಂತ ಪರಮಾತ್ಮ ಏವಂ ಸಂಚಿತ್ಯ ಭಗವಾನ್ ಸ್ವರಾಜ್ಯೆ ಸ್ಥಾಪ್ಯ ಧರ್ಮಜಂ ನಂದಯಾಮಾಸ ಸುಹೃದಃ ಸಾಧೂನಾಂ ವರ್ತ್ಮದರ್ಶಯನ್. ಈ ರೀತಿಯಾಗಿ ಪರಮಾತ್ಮ ಆಲೋಚನೆ ಮಾಡಿ ಸ್ವರಾಜ್ಯೆ ಸ್ಥಾಪ್ಯ ಧರ್ಮಜಂ, ತನ್ನ ರಾಜ್ಯ ಅಂದ್ರೆ ಹಸ್ತಿನಾವತಿಯಲ್ಲಿ ಸ್ವರ್ಗಕ್ಕೆ ಸಮವಾಗಿ ಇರತಕ್ಕದ್ದು ಅಂತ ನೋಡಿ. ಸ್ವರಾಜ್ಯ ಅಂದ್ರೆ ಸ್ವರ್ಗ ಅಂತ, ಸ್ವರ್ಗಕ್ಕೆ ಸಮನಾಗಿ ಇರತಕ್ಕ ರಾಜ್ಯ ಅದು ಹಸ್ತಿನಾವತಿ. ಪಾಂಡವರ ರಾಜ್ಯ ಕಾಲದಲ್ಲಿ ಹಾಗೆ ಸ್ವರ್ಗದಂತೆ ಇತ್ತಂತೆ. ಅಂತಹ ಹಸ್ತಿನಾವತಿಯಲ್ಲಿ ಧರ್ಮರಾಜನನ್ನ ಪಟ್ಟಾಭಿಷೇಕ ಮಾಡಿ ನಂದಯಾಮಾಸ ಸುಹೃದಃ ಸಾಧೂನಾಂ, ಎಲ್ಲರೂ ತುಂಬಾ ಸಂತೋಷ ಪಟ್ರಂತೆ. ಪಾಂಡವರು ರಾಜ್ಯ ಭಾರ ಮಾಡಿದಾಗ ತುಂಬಾ ಸಂತೋಷವಾಗಿ ಇತ್ತು. ಸಜ್ಜನರಿಗೆಲ್ಲ ಸನ್ಮಾರ್ಗವನ್ನ ತೋರಿಸಿ ಪರಮಾತ್ಮ ಉತ್ತರಾಯಾಂ ಧೃತಃ ಪೂರ್ವೋರ್ವಂಶ ಸಾಧ್ವಭಿಮನ್ಯುನಾ ಸವೈ ದ್ರೌಣ್ಯಸ್ತ್ರ ಸಂಚಿನ್ನಃ ಪುನರ್ ಭಗವತ ಧೃತಃ. ಯುಧಿಷ್ಠಿರನನ್ನ ಪಟ್ಟಾಭಿಷೇಕ ಎಲ್ಲ ಕುಡಿಸಾಯಿತು, ಎಲ್ಲ ಆಯ್ತು. ತಾನು ದ್ವಾರಕೆಗೆ ಹೊರಡಬೇಕು ಅಂತ ಪರಮಾತ್ಮ ಹೊರಟಾಗ ಆಗ ಉತ್ತರಾದೇವಿ ಓಡಿ ಬರ್ತಾಳೆ. ಬಂದು ಪರಮಾತ್ಮನ ಕಾಲಿಗೆ ಬೀಳ್ತಾಳೆ. ಇದು ಹಿಂದೆ ಬಂದಿದೆ. ಇದು ಪುರುವಂಶದ ಸಂತಾನ. ಪುರುವಂಶದ ಸಂತಾನ ಅಂದ್ರೆ ಅಭಿಮನ್ಯುವಿನಿಂದ ಉತ್ತರಾದೇವಿಯಲ್ಲಿ ಗರ್ಭದಲ್ಲಿ ಇಡಲ್ಪಟ್ಟದ್ದು ಅದೇ ಪರೀಕ್ಷಿತ್ ರಾಜ ಅಂತ. ದುರ್ಯೋಧನನ ಪಕ್ಷಪಾತಿಯಾದ ಅಶ್ವತ್ಥಾಮರು ಏನ್ ಮಾಡಿದ್ದಾರೆ, ಸರ್ವಸ್ವ ನಾಶ ಮಾಡಬೇಕು, ಪಾಂಡವರ ನಾಶ ಆಗಬೇಕು ಅಂತ ಹೇಳಿ, ಪಾಂಡವರ ವಂಶದ ನಾಶ ಆಗಬೇಕು ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಆಗ ಪರಮಾತ್ಮ ಪಾಂಡವರನ್ನು ರಕ್ಷಣೆ ಮಾಡಿದ ಮತ್ತು ಆ ಪಾಂಡವರ ವಂಶ ಪರೀಕ್ಷಿತ್ ರಾಜನನ್ನು ಕೂಡ ಗರ್ಭದಲ್ಲಿ ಹೋಗಿ ಪರಮಾತ್ಮ ಧೃತಃ ಅಂದ್ರೆ ರಕ್ಷಿಸಿದ ಅಂತ. ತದನಂತರ ಅಯಾಜಯದ್ ಧರ್ಮಸುತಂ ಅಶ್ವಮೇಧೈಃ ತ್ರಿಭಿರ್ ವಿಭುಃ ಸೋಪಿ ಕ್ಷ್ಮಾಮನುಜೈರಕ್ಷನ್ ರೇಮೇ ಕೃಷ್ಣಮನುವ್ರತಃ ತ್ರಿಭಿಃ ಉತ್ತಮಕಲ್ಪದಕ್ಷಿಣಾದಾನೇನ ತ್ರಿಗುಣಫಲೈಃ ಪಂಚಸಂಖ್ಯಾಕೈಃ ಅಶ್ವಮೇಧೈಃ. ಅಂದರೆ ಅಶ್ವಮೇಧ ಯಾಗವನ್ನ ಮಾಡಿಸ್ತಾನೆ ಪಾಂಡವರ ಮುಖಾಂತರ.
ಅಂದರೆ ಪಂಚಸಂಖ್ಯಾಕೈಹಿ ಅಂತ ಬರೀತಾರೆ. 5 ಜನರು ಮಾಡಿದ್ದಾರೆ ಅಶ್ವಮೇಧ ಯಾಗ, ಪಂಚಪಾಂಡವರು ಮಾಡಿದ್ದಾರೆ. ಒಬ್ಬೊಬ್ಬರು ಕೂಡ ಹೇರಳವಾದ ದಕ್ಷಿಣೆ ಕೊಟ್ಟಿದ್ದಾರೆ. ಯಜ್ಞಕ್ಕೆ ಮುಖ್ಯವಾದ ಭಾಗ ಅಂದರೆ ಯಾವುದು? ದಕ್ಷಿಣೆ. ದಕ್ಷಿಣೆ ಕೊಡದೆ ಯಜ್ಞ ಸಂಪೂರ್ಣ ಆಗೋದಿಲ್ಲ. ಎಷ್ಟು ದಕ್ಷಿಣೆ ಕೊಟ್ಟರು ಹಾಗೆಂದ್ರೆ 3 ಪಟ್ಟು ದಕ್ಷಿಣೆ ಕೊಟ್ರಂತೆ. ಒಂದು ಅಶ್ವಮೇಧ ಯಾಗಕ್ಕೆ ಇಷ್ಟು ದಕ್ಷಿಣೆ ಕೊಡಬೇಕು ಅಂತ ಕ್ರಮ ಇದೆ. ಅದೆಷ್ಟು ಕೊಡಬೇಕು ಅದಕ್ಕಿಂತ 3 ಪಟ್ಟು ಹೆಚ್ಚು ಕೊಟ್ಟರು ಹಾಗೆ ಅಂತ. ಅದರಿಂದ ಅಷ್ಟು ಉತ್ತಮ ಫಲ ಬಂತು. ಹೆಚ್ಚು ದಕ್ಷಿಣೆ ಕೊಟ್ಟಷ್ಟು ಹೆಚ್ಚು ಫಲ. ಅದರಿಂದ ಅಂತಹ ಉತ್ತಮವಾದ ದಕ್ಷಿಣೆಯನ್ನ ಕೊಟ್ಟರು ಹಾಗೆ ಅಂತ. ಅಂತಹ ರಾಜಸೂಯ ಅಶ್ವಮೇಧ ಯಾಗವನ್ನ ಪರಮಾತ್ಮ ಪಾಂಡವರ ವತಿಯಿಂದ ಮಾಡಿಸಿದ ಅಂತ. ಭಗವಾನಪಿ ವಿಶ್ವಾತ್ಮ ಲೋಕವೇದ ಪಥಾನುಗಃ ಕಾಮಾನ್ ಶಿಶಿವೆ ದ್ವಾರ್ವತ್ಯಾಂ ಅಸಕ್ತ ಸಾಂಖ್ಯಮಾಸ್ಥಿತಃ. ಭಗವಾನಪಿ ವಿಶ್ವಾತ್ಮ, ಎಲ್ಲರಿಗೂ ಒಡೆಯನಾದವ. ಲೋಕವೇದ ಪಥಾನುಗಃ, ಆದರೂ ಕೂಡ ಲೋಕರೀತಿಯ ಶಾಸ್ತ್ರೋಕ್ತ ರೀತಿಯ ಹೇಗೆ ನಡ್ಕೋಬೇಕು ಅಂತ ಅನುಸರಿಸಿ ತೋರಿಸಿದವ. ಲೋಕವೇದ ಪಥಾನುಗಃ, ಲೌಕಿಕವಾಗಿ ಹೆಂಗೆ ನಡ್ಕೋಬೇಕು, ವೇದೋಕ್ತ ರೀತಿಯಿಂದ ಹೆಂಗೆ ನಡ್ಕೋಬೇಕು. ಲೌಕಿಕ ಅಂದ್ರೆ ಅದೇ ರಾಜನೀತಿ ಇತ್ಯಾದಿಗಳಿದಾರಲ್ವಾ. ಒಂದು ರಾಜನಾಗಿ ಅಥವಾ ಒಂದು ಪತಿಯಾಗಿ, ಒಂದು ಗೆಳೆಯನಾಗಿ ಹೇಗೆ ನಡ್ಕೋಬೇಕು, ಇದರಲ್ಲಿ ಲೋಕನೀತಿ. ಮತ್ತು ವೇದೋಕ್ತ ರೀತಿಯಲ್ಲೂ ಕೂಡ ನಡೆದು ಪರಮಾತ್ಮ ಕಾಮಾನ್ ಶಿಶೇವೆ, ನಾನಾ ಭೋಗವನ್ನ, ಶುಭ ಭೋಗವನ್ನ ಮಾಡ್ತಾ ಇದ್ದ. ದ್ವಾರ್ವತ್ಯಾಂ, ದ್ವಾರಕಾ ಪಟ್ಟಣದಲ್ಲಿ. ಅಸಕ್ತಃ ಸಾಂಖ್ಯಮಾಸ್ಥಿತ, ಯದ್ಯಪಿ ಅವನಿಗೆ ವಿಷಯದ ಸಂಬಂಧ ಇರೋದಿಲ್ಲ, ಆದರೂ ಕೂಡ ಇದನ್ನು ಮಾಡಿ ತೋರಿಸಿದ ಹಾಗೆ ಅಂತ. ಸಾಂಖ್ಯವನ್ನ ಆಶ್ರಯಿಸಿದ ಅಂತ ಇದೆ. ಅದಕ್ಕೆ ಆಚಾರ್ಯರು ಬರೀತಾರೆ, ಕೇವಲಂ ಭಗವಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಇತ್ಯಧ್ಯಾತ್ಮೆ ಹಾಗೆ ಅಂತ. ತನ್ನ ಸ್ವರೂಪಭೂತವಾದ ಜ್ಞಾನ ಆನಂದವನ್ನು ಉಳ್ಳವ ಅಂತ ಅಷ್ಟೇ ಅರ್ಥ ಅಂತ ಅದಕ್ಕೆ ಹೇಳ್ತಾರೆ. ಸ್ನಿಗ್ಧಂ ಸ್ನಿಗ್ಧಸ್ಮಿತಾವಲೋಕೇನ ವಾಚಾ ಪೀಯೂಷಕಲ್ಪಯ ಚರಿತ್ರೇಣ ಅನಬದ್ಧೇನ ಶ್ರೀನಿಕೇತೇನ ಚಾತ್ಮನಾ. ಸ್ನಿಗ್ಧ, ಮಂದಹಾಸದಿಂದ ಕೂಡಿದ, ಸ್ನೇಹದಿಂದ ಕೂಡಿದ ನೋಟ, ಮಂದಹಾಸದಿಂದ ಸುಂದರವಾದ, ಸ್ನಿಗ್ಧ ಅಂದ್ರೆ ಅತಿ ಸುಂದರವಾದ ಮುಗುಳು ನಗೆ, ಸ್ನೇಹದಿಂದ ಕೂಡಿದ ನೋಟ. ವಾಚಾ ಪೀಯೂಷ ತುಲ್ಯಯ, ಅಮೃತದಂತ ಮಾತು. ಚಾರಿತ್ರ್ಯೇನ ಅನಬದ್ಧೇನ, ಯಾವ ದೋಷವೂ ಇಲ್ಲದ ನಡಿಗೆ, ಕಾಂಡಕ್ಟ್ ಅಂತ ಹೇಳ್ತಾರೆ ನೋಡಿ, ಗುಡ್ ಕಾಂಡಕ್ಟ್. ಶ್ರೀನಿಕೇತನ, ಎಲ್ಲಾ ಸಂಪತ್ತಿನ ರೂಪ ಸ್ವಾಮಿ. ಶ್ರೀನಿಕೇತೇನ ಚ ಆತ್ಮನ ಅಂತ ಸರ್ವ ಸಂಪತ್ತು ರೂಪವಾಗಿರತಕ್ಕ ಮಹಾಲಕ್ಷ್ಮಿಯ ವಾಸಸ್ಥಾನ. ನಿಕೇತನ ಅಂದ್ರೆ ವಾಸಸ್ಥಾನ ಅಂತ ಅರ್ಥ. ಅಂತಹ ಅಪ್ರಾಕೃತವಾದ ಶರೀರ ಇರತಕ್ಕ ಪರಮಾತ್ಮ ಇಮಂ ಲೋಕಂ ಅಮಂ ಚೈವ ರಮಯನ್ ಸುತರಾಂ ಯದೂನ್ ರೇಮೇ ಕ್ಷಣದಯಾ ದತ್ತ ಕ್ಷಣಃ ಸ್ತ್ರೀಕ್ಷಣ ಸೌಹೃದ. ಅಪ್ರಾಕೃತವಾದ ಶರೀರ ಇರತಕ್ಕ ಪರಮಾತ್ಮ ಈ ಭೂಲೋಕದಲ್ಲಿ ಆನಂದವನ್ನು ಉಂಟು ಮಾಡಿ ಪರಲೋಕದಲ್ಲೂ ಮತ್ತು ಯಾದವರಲ್ಲೂ ವಿಶೇಷವಾಗಿ ಸಂತೋಷವನ್ನು ಉಂಟು ಮಾಡಿಸಿದ ಶ್ರೀಕೃಷ್ಣ ಪರಮಾತ್ಮ ರಾತ್ರಿಯಲ್ಲಿ ರೇಮೇ, ರಾತ್ರಿಯಲ್ಲಿ ಕ್ಷಣಕಾಲದಲ್ಲಿ ತಮ್ಮ ಸ್ತ್ರೀಯರ ಜೊತೆಗೆ ಸ್ನೇಹದಿಂದ ಕ್ರೀಡಿಸುತ್ತಾ ಇದ್ದ ಹಾಗೆ ಅಂತ. ಇಮಂ ಲೋಕಂ ಅಮಂಶ್ಚೈವ ರಮೇನ್, ಅದು ಲೋಕದ ರೀತಿಯ ಮಾಡಿದ ಹಾಗೆ ಅಂತ. ರೇಮೆ ಕ್ಷಣದಯ ದತ್ತ ಕ್ಷಣ, ರಾತ್ರಿಯಲ್ಲಿ ಕೆಲವು ಕ್ಷಣಗಳಷ್ಟೇ ಹಾಗೆ ಅಂತ ಅರ್ಥ.
ಇದರ ಬಗ್ಗೆ ಇನ್ನು ಕೆಲವು ವಿಚಾರಗಳನ್ನು ಹೇಳ್ತಾರೆ, ಅದನ್ನು ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.